ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಲಿ, ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನು ನಮಗೆ ಫಾಲೋವರ್ಸು. ಬಟ್ ಆನ್ಲೈನ್ ಫಾಲೋವರ್ಸಿಂದ ನೀವು ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ನೀವು ಏನು ಮಾಡಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವರು ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು 40 ವರ್ಷದಿಂದ ಅಂತ ನಾವೊಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ. ಇವತ್ತು ಭಾಳ ರೆಸಿಲಿಯೆಂಟು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದು ಒಂದು ರೀತಿ ಇಡೀ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಡೈನೋಸಾರ್ಸ್ಗಿಂತ ಹಳೆಯದು, 300 ಮಿಲಿಯನ್ ಇಯರ್ಸಿಂದ ಕಾಕ್ರೋಚಸ್ ಇದ್ದಾವೆ. ಕಾಕ್ರೋಚಸ್ ಅನ್ನೋದು ಭಾಳ ಗಟ್ಟಿಯಾಗಿ ಅದು ಒಂದು ರೀತಿ ಫೈಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ನಲ್ಲಿ ಫೈಟ್ ಮಾಡೋಣ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತದ ಮೂವ್ಮೆಂಟ್ ಬೇಕು. ಅದು ಡೆಮಾಕ್ರಸಿನಲ್ಲಿ ಭಾಳ ಒಳ್ಳೆಯದು. ಅದನ್ನೇ ಎಲ್ಲೋ ಒಂದು ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನ ಬ್ಯಾನ್ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಅದೇ ಒಂದು ರೀತಿ ಭಾಳ ಹಾಸ್ಯಾಸ್ಪದ ಅಂತ ನನಗನ್ಸುತ್ತೆ. ಇದನ್ನು ಅಷ್ಟೊಂದು ನಮಗೆ ಪೊಲಿಟಿಕಲ್ ಸ್ಯಾಟೈರ್, ನಮಗೆ ನೇಷನ್ ಬಿಲ್ಡಿಂಗ್ ಇಸ್ ಅ ಸೀರಿಯಸ್ ಟಾಸ್ಕ್. ಬಟ್ ಅದರ ನಡುವೆ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಒಂದು ರೀತಿ ಸ್ಯಾಟೈರ್ ಮಾಡೋಕ್ಕೆ, ಜೋಕ್ ಮಾಡೋಕ್ಕೆ ಅವಕಾಶಗಳಿರಬೇಕು. ಆ್ಯಂಡ್ ಅದ್ರ ಜೊತೆಗೂ ನನ್ನ ಕಣ್ಣಲ್ಲಿ ಯಾರು ಅದನ್ನು ಒಂದು ಪಾಕಿಸ್ತಾನದಿಂದ ಬರ್ತಾ ಇದೆ ಅನ್ನೋ ರೀತಿ ಬಿಂಬಿಸ ಕೊಟ್ಟಿದ್ದಾರೋ ಅವ್ರು ಅದನ್ನು ಮಾಡೋದು ಬಿಟ್ಟು ಅವರು ಕೂಡ ಅದನ್ನು ಒಂದು ರೀತಿ ಕಾಕ್ರೋಚ್ ರೀತಿ ಜೊತೆಗೆ ತೊಗೊಂಡು ಅವ್ರನ್ನೂ ಕೂಡ ಯೂತ್ಸನ್ನು ಜೊತೆಗೆ ತೊಗೊಂಡು, ಯಾಕಂದರೆ ಆ ಒಂದು ಎಲ್ಲ ಪಕ್ಷದಲ್ಲೂ ಯೂತ್ಸ್ ಇದ್ದಾರೆ, ಎಲ್ಲ ಸಿದ್ಧಾಂತಗಳಲ್ಲೂ ಯೂತ್ಸ್ ಇದ್ದಾರೆ. ಸೊ ಅವರು ಕೂಡ ಅದನ್ನು ಒಂದು ರೀತಿ ಅದನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋಕ್ಕಿಂತ ಅದು ಕೂಡ ನಾವು ಕೂಡ ಒಂದು ರೀತಿ ಬೇರೆ ಪಕ್ಷಗಳಿಗೆ ಅದನ್ನು ಬಳಸ್ಕೊಂಡು ಅದನ್ನು ಒಂದು ರೀತಿ ಅವರ ಒಂದು ಬೆನಿಫಿಟ್ಗಾಗಿ ಯೂಸ್ ಮಾಡ್ಕೋಬೋದು. ಜೈಲ್ ಅನ್ನೋದು ಕೂಡ ಭಾಳ ಒಂದು ಇಟ್ ಇಸ್ ನಾಟ್ ಈಸಿ. ಅಲ್ಲೂ ಒಂದು ಕಷ್ಟ ಆಗುತ್ತೆ, ಅಲ್ಲೂ ಕೂಡ ಒಂದು ಮೆಂಟಲಿ ಫಿಸಿಕಲಿ ಬೇರೆ ಬೇರೆ ರೀತಿ ಕಷ್ಟಗಳು ಆಗುತ್ತೆ. ನಮಗೆ ಇದೇನು ಕಾಣಿಸುತ್ತೆ ಅಂದರೆ ಇತ್ತೀಚೆಗೆ ನಾನು ಕೆಲವು ಲಾಯರ್ಗಳ ಹತ್ರ ಕೇಳೋದಾದ್ಮೇಲೆ ದೇರ್ ಇಸ್ ಅ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಫಾರ್ ದರ್ಶನ್ ಅಂತ ಗೊತ್ತಾಗಿದೆ. ಅಂದರೆ ಒಂದು ಟೈಮ್ ಲೈನ್ ಅನ್ನೋದು ಸಿಕ್ಕಿದೆ. ಅವರು ಕೂಡ ಒಂದು ವರ್ಷದಲ್ಲಿ ಅವರು ಕೂಡ ಹೊರಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಅಥವಾ ಒಂದು ಟೈಮ್ ಲೈನ್ ಅನ್ನೋದು ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇದೆ. ಆ ಲೈಟ್ ಅಟ್ ದಿ ಎಂಡ್ ಆಫ್ ದ ಟನಲ್ ಅನ್ನೋದು ಒಳ್ಳೆಯದೇ. ಇಟ್ ಮಸ್ಟ್ ನಾಟ್ ಬಿ ನಾನ್ ಕಮಿಂಗ್ ಟ್ರೈನ್ ಆಗಬಾರ್ದು, ಬಟ್ ಇಟ್ ಮಸ್ಟ್ ಬಿ ಅ ಕ್ಲಿಯರ್ ಲೈಟ್ ಆ್ಯಂಡ್ ಎಸ್ಕೇಪ್. ಅದು ಆಚೆ ಬರೋಂಗೆ ಒಂದು ಅವಕಾಶ ಇರಬೇಕು. ಸೊ ಆ ದಿಕ್ಕಿನಲ್ಲಿ ಆದರೆ ಅವರು ಕೂಡ ಅವರ ಒಂದು ರೀತಿ ಏನೋ ತಪ್ಪಿದ್ದರೆ ಆ ತಪ್ಪನ್ನು ತಿದ್ದುಕೊಂಡು ಒಂದು ಉತ್ತಮ ಮನುಷ್ಯನಾಗಿ ಬಂದರೆ ಮತ್ತು ಸಿನಿಮಾ ರಂಗಕ್ಕೆ ಅವ್ರ ರೀತಿಯಲ್ಲಿ ವಾಪಸ್ ಕೊಡುಗೆ ಕೊಡೋಕ್ಕಾದರೆ ಅದು ನಮ್ಮೆಲ್ಲರಿಗೂ ಅದಕ್ಕೆ ಅದು ಒಳ್ಳೆಯದೇ. ಬಟ್ ಸಂಬಂಧಪಟ್ಟಂಗೆ ಒಂದು ಇಟ್ಸ್ ಅ ಗವರ್ಮೆಂಟ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ನಾನು ಪ್ರಸ್ತಾಪ ಮಾಡಿದ್ದು. ಅದು ಕೂಡ ಒಂದು 3 ಲೈನಿನ ಪೋಸ್ಟಲ್ಲಿ ಸಂಬಂಧಪಟ್ಟಂಗೆ ನಾನು ಬರೆದಿದ್ದು. ನಾವೆಲ್ಲರೂ ಕೂಡ ಅದು ಕರ್ನಾಟಕದ ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳೇ. ಅವರ ಕಲಾ ಸೇವೆ ಅಪಾರ. ಬಟ್ ಸರ್ಕಾರ ಹೇಗೆ ಕೆಲವು ಒಂದು ರೀತಿ ಅದು ಒಂದು ಸೆಲೆಕ್ಟಿವ್ ಫೇವ್ರೆಟಿಸಮ್ ಮಾಡಿದ ತಕ್ಷಣ ಏನೇನು ರೀತಿ ಸಮಸ್ಯೆಗಳಾಗುತ್ತೆ ಅಂತ ಒಂದು ಸಣ್ಣ 3 ಲೈನ್ ಪೋಸ್ಟಲ್ಲಿ ಮಾಡಿ ಅದು ಒಂದು ಕೆಲವು ಮೀಡಿಯಾ ಶಕ್ತಿಗಳಿಂದ ಅದು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಹೋಗಿದೆ. ಬಟ್ ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಜನ ನಾನು ಹೇಳಿದ್ರಲ್ಲಿ ಸತ್ಯ ಇದೆ, ಇದು ಕೂಡ ನಮಗೆ ಒಂದು ರೀತಿ ಜಾಗೃತಿ ಆಗಕ್ಕೆ ಒಂದು ಕಾರಣ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಬಟ್ ನಮಗೆ ಮೇಯ್ನ್ ಏನು ಬೇಕು ಅಂದರೆ ನಮಗೊಂದು ಸಮಾಜ ಬೇಕು, ಒಂದು ಸಮಾನತೆಯ ಸಮಾಜ ಬೇಕು, ಒಂದು ನ್ಯಾಯ ವೈಜ್ಞಾನಿಕತೆ ಸಮಾಜ ಬೇಕು. ಆ ಕಡೆಯಲ್ಲಿ ನಾವು ಕೆಲಸ ಮಾಡ್ತಾ ಮುಂದುವರಿಸ್ತೀವಿ. ಮೇಯ್ನ್ ಏನಂದರೆ ಇದು ನಿಜವಾಗ್ಲೂ ಅತ್ಯಾಚಾರನ ಅಂತ ಪ್ರಶ್ನೆಗಳು ಬರುತ್ತೆ. ಇದು ಏನು, ಇದು ರೇಪ್ ಆ್ಯಂಡ್ ಮರ್ಡರಾ, ಇದು ಪಾಕ್ಸೋ ಕೇಸಾ, ಇದು ಏನೇನು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಪೋಕ್ಸೋ ಇನ್ನೂ ಹಾಕಿದರೆ ಅಂದರೆ ಅದು ಆ ರೀತಿ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಅದು ಹಾಕಬೇಕು ಅಂತ ಫಸ್ಟಲ್ಲಿ ಹಾಕಿರಲಿಲ್ಲ. ಫಸ್ಟಲ್ಲಿ ಒಂದು ಸೂಸೈಡ್ ಅಂತ ಹಾಕಿ ಆಮೇಲೆ ಎಲ್ಲ ಹೋರಾಟಗಾರರು ಅದ್ರ ಮೇಲೆ ಇದು ನಿಜವನ್ನು ನೀವು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇಲ್ಲ ಅಂತ ಅವರಿಗೆ ಒಂದು ಜಾಗೃತಿ ಮಾಡಿದಾದ್ಮೇಲೆ ಒಂದು ಪೋಕ್ಸೋ ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ಸೊ ಇದು ಒಂದು ಭಾಳ ಒಂದು ಅನೇಕ ರೀತಿ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಈ ಪ್ರಕರಣ ಅಂತ ಹೇಳಿ ಸುಳ್ಳಿದ. ನಮಗೆ ನ್ಯಾಯ ಬೇಕು, ನ್ಯಾಯ ಅದು ನಮ್ಮ ಭಾಳ ಮುಖ್ಯವಾದ ಅಜೆಂಡಾ ಪಾಯಿಂಟ್. ಇದು ಒಂದು ಸೂಸೈಡ್ ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಅದನ್ನು ಆ ರೀತಿ ಅವರು FIR ರಿಪೋರ್ಟಲ್ಲಿ ಹಾಕಿದ್ರು. ಆದರೆ ಹೋಗ್ತಾ ಗೊತ್ತಾಯಿತು, ಫೋಟೋಗ್ರಾಫ್ಸ್ಗಳ ಮುಖಾಂತರ ಆಗಿರ್ಬೋದು ಮತ್ತು ಏನೇನು ಸತ್ಯತೆಗಳು ಹೊರಗೆ ಬರ್ತಾ ಇದು ಭಾಳ ಒಂದು ಅನುಮಾನಾಸ್ಪದ ಸಾವು ಅಂತ ಗೊತ್ತಾಯಿತು. ಇದರಲ್ಲಿ ಸೂಸೈಡ್ ಅಲ್ಲ, ಅದಕ್ಕಿಂತ ಮೀರಿತ್ತು ಅಂತ ಗೊತ್ತಾಗಿ ಯಾವಾಗ ಅನೇಕ ಚಳುವಳಿಗಾರರು, ಹೋರಾಟಗಾರರು, ಯಾರು ಒಂದು ಜನಪರ ವ್ಯಕ್ತಿಗಳು ಇಲ್ಲಿರೋ ನಮ್ಮ ಜೊತೆ ಸೇರಿರೋರು ಎಲ್ಲರೂ ಅಲ್ಲೋಗಿ ಇಲ್ಲ ಇದರಲ್ಲಿ ಇನ್ನೂ ಸತ್ಯ ಇದೆ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ ಅದರ ನಂತರ ಪೊಲೀಸ್ನವರು ಅದನ್ನು ಗಮನ ತಗೊಂಡು ಅವರು ಕೋರ್ಟಿಗೆ
ಏನೇನಿದೆ, ಒಂದು ಕಿಡ್ನ್ಯಾಪಿಂಗ್ ಆಗಿರ್ಬೋದು, ಫೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಆ್ಯಂಡ್ ಮರ್ಡರ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ ಕೋರ್ಟಿಗೆ ತಿಳಿಸಿದ. ಸತ್ಯಾಸತ್ಯತೆಗಳು ನ್ಯಾಯ ಬೇಕು. ಸೊ ನಮಗೆ ಭಾಳ ಮುಖ್ಯವಾಗಿ 3 ಬೇಡಿಕೆಗಳು ಇಟ್ಟಿದ್ದೀವಿ. ಒಂದು ಬೇಡಿಕೆ ಏನಂದರೆ, ನಮಗೆ ಒಂದು SIT ತನಿಖೆ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಬೇಕು. ಅದು ಯಾರು ಈ ಒಂದು ಬೀದರಿಂದ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ವ್ಯವಸ್ಥೆ ಯಾರು ಇದನ್ನು ಎಲ್ಲೋ ಒಂದು ರೀತಿ ನಮಗೆ ಅನಿಸ್ತಾ ಇದೆ ಮುಚ್ಚುಮರೆ, ಅವರನ್ನು ಬಿಟ್ಟು ಸರ್ಕಾರದ ಅಡಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಯಾರು ಮಾಡ್ತಾರೋ ಆ ಥರದ SIT ನಮಗೆ ಬೇಕಾಗಿದೆ. ಎರಡನೇದೇನೆಂದರೆ, ಸೆಕೆಂಡ್ ಪೋಸ್ಟ್ ಮಾರ್ಟಮ್ ನಮಗೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಇದ್ರ ಏನು ಬಂದಿದೆ ಅದು ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಹೊರಗೆ ಬರಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.